ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ ನೀ. ಸ್ವಾಗತ ಸುಸ್ವಾಗತ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರೀಶ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಲಾಸ್ಟ್ ಒಂದು ಎಪಿಸೋಡ್ ಮಾಡಿದೆ ಸ್ನೇಹಿತರೆ, ಶನಿ ಮಹಾತ್ಮನ ಬಗ್ಗೆ. ಆ ಎಪಿಸೋಡ್ ನ ನಿಮ್ಗೆ ಹೇಳಿದೆ ಮಾಡ್ಬೇಕಾದ್ರೂ ಕೂಡ ಮುಂದೆ 3-4 ಎಪಿಸೋಡ್ ಕೂಡ ಮಾಡ್ತೇನೆ ಸ್ವಾಮಿ ಬಗ್ಗೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದೀನಿ ಅಂತ ಅನ್ಬಿಟ್ಟು, ಇನ್ನ ಕಂಟಿನ್ಯೂ ಎಪಿಸೋಡ್ ಒಂದೇ ಎಪಿಸೋಡ್ ಅಲ್ಲಿ ಹೇಳಕ್ ಆಗಲ್ಲ ಅಂತ ಅನ್ಬಿಟ್ಟು ನಾನು ಇವ್ರ ಹತ್ರ, ರವಿ ಅವ್ರ ಹತ್ರ ಸ್ವಲ್ಪ ಟೈಮ್ ತಗೊಂಡು ಅವ್ರು ಫ್ರೀ ಮಾಡ್ಕೊಂಡು ನಮ್ಗೋಸ್ಕರ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದಷ್ಟು ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಬೇಗ ಸ್ವಾಮಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಏನ್ ಮಾಹಿತಿ ಅಂದ್ರೆ ಸ್ನೇಹಿತರೆ, ಎಳ್ಳು ಬೆಲ್ಲ ಯಾಕೆ ಸ್ವಾಮಿಗೆ ಪ್ರಿಯವಾದದ್ದು, ಮತ್ತೆ ರಾಜ ವಿಕ್ರಮನ್ಗೆ ಯಾವ ತರ ನರಕಯಾತನೆ ಕೊಟ್ಟಿದ್ದು, ರಾಜ ವಿಕ್ರಮ ಏನ್ ತಪ್ಪು ಮಾಡಿದ, ಆ ಸ್ವಾಮಿ ಅವ್ನ್ ರಾಸಪಲ್ಲಿಗೆ ಹೋಗಿ ಯಾವ ತರ ತೊಂದರೆನ ಇದ್ ಮಾಡ್ದ ಅಂತ ಅನ್ಬಿಟ್ಟು ಫುಲ್ ಎಕ್ಸ್ಪ್ಲೇನ್ ಆಗಿ ಮಾಡ್ತೀನಿ ಸ್ನೇಹಿತರೆ. ನರಮಾನವರಿಗೆ ಯಾವ ತರ ರಾಶಿ ಫಲದಲ್ಲಿ ಹೋಗ್ತಾನೆ ಸ್ವಾಮಿ, ಸ್ವಾಮಿಯಿಂದ ಭಕ್ತರಿಗೆ ಯಾವ ತರ ಒಳ್ಳೇದಾಗಿದೆ ಅಂತ ಅನ್ಬಿಟ್ಟು ಅದನ್ನು ಕೂಡ ಹೇಳ್ತೀನಿ. ಹಾಗೂ ಮತ್ತೆ ಆಂಜನೇಯ ಸ್ವಾಮಿಗೆ, ಆಂಜನೇಯ ಸ್ವಾಮಿಗೂ ಕೂಡ ಸ್ವಾಮಿ ಒಳಗಡೆ ಅವನ ರಾಶಿ ಒಳಗಡೆ ಹೋಗಿ ಸ್ವಾಮಿ ಆಂಜನೇಯ ಸ್ವಾಮಿ ತಲೆ ಮೇಲೆ ಕುಂಡ್ರಿಸ್ಕೊಂಡಿದ್ದು ಹೇಗೆ ಸ್ವಾಮಿ ಅನ್ಬಿಟ್ಟು ಅದನ್ನು ಕೂಡ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಲೈಕ್ ಬಟನ್ ನ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ಬಿಟ್ಟು ಈ ಎಪಿಸೋಡ್ ನ ಮುಂದುವರೆದ ಭಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಪಿಸೋಡ್ 2 ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಈ ಎಪಿಸೋಡ್ ಮುಖಾಂತರ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸ್ವಾಮಿ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ರವಿ ಅವ್ರೆ. ನಮಸ್ತೆ. ನಮಸ್ತೆ. ಹೇಳಿ, ಲಾಸ್ಟ್ ಟೈಮ್ ಕೇಳಿದ್ದು ಸ್ವಾಮಿ ಬಗ್ಗೆ ಎಲ್ಲ, ಸ್ವಾಮಿ ಹೇಗ್ ಜನನ ಆಯ್ತು, ಹೇಗಾಯ್ತು ಅಂತೆಲ್ಲ ತಿಳ್ಕೊಂಡು, ಇವಾಗ ಸ್ವಾಮಿ ಬಗ್ಗೆ ರಾಜ ವಿಕ್ರಮನ್ಗೆ ಯಾವ ತರ ತೊಂದರೆ ಕೊಟ್ಟ, ರಾಜ ವಿಕ್ರಮ ಏನ್ ತಪ್ಪು ಮಾಡಿದ, ರಾಜ ವಿಕ್ರಮನ್ಗೆ ರಾಷ್ಟ್ರಿಗೆ ಹೋಗಕ್ಕೆ ಏನು ನಾನಾ ತರ ರೋಜನೆ, ರಾಜ ವಿಕ್ರಮ ರೋಜನೆ ತಗೊಂಡು ರಾಜ ವಿಕ್ರಮ ಎಲ್ಲಾ ಹತ್ರಲ್ಲೂ ಸಕ್ಸಸ್ ಆದ್ಮೇಲೆ ಸ್ವಾಮಿ ಹೇಗ್ ಅವ್ನಿಗೆ ಒಲ್ಲದ ಅನ್ನೋದನ್ನ ಎಳ್ಳೆಳಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಶನೇಶ್ವರಂ ಬಗ್ಗೆ. ಸರಿ. ಓಂ ಶನೈಶ್ಚರಾಯ ನಮಃ. ಶನಿ ಮಹಾತ್ಮ ಹೀಗೆ ಎಲ್ಲಾ ದೇವತೆಗಳನ್ನು ಕೂಡ ಕಾಡಿದ್ದಾರೆ, ಎಲ್ಲಾ ಮಾನವರನ್ನು ಕಾಡಿದ್ದಾರೆ, ಎಲ್ಲಾ ದಾನವರನ್ನು ಕಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ದೆ. ಅದೇ ರೀತಿ ಏನ್ ಮಾಡ್ತಾರೆ, ರಾಜ ವಿಕ್ರಮ ರಾಜ್ಯಭಾರವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಆ ರಾಜ್ಯಭಾರವನ್ನ ಮಾಡ್ತಾ ಇರುವಂತಹ ಸಮಯದಲ್ಲಿ ನಾನು ದೇವತೆಗಳ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಮಂತ್ರಿಗಳಿಗೆ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ನವಗ್ರಹಗಳ ಬಗ್ಗೆ ತಿಳ್ಕೊಬೇಕು. ಎಲ್ಲಾ ಜನಗಳು ನವಗ್ರಹಗಳ ಬಗ್ಗೆ ಮಾತಾಡ್ತಾ ಇದಾರೆ, ನಾನು ನವಗ್ರಹಗಳ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಒಬ್ಬೊಬ್ಬರು ಋಷಿಗಳು ಒಂದೊಂದು ಗ್ರಹದ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಒಬ್ರು ಹೇಳ್ತಾರೆ ಸೂರ್ಯ ಗ್ರಹ ತುಂಬಾ ಉತ್ತಮವಾದಂಥದ್ದು, ಜಗತ್ತನ್ನೇ ಬೆಳಗುವಂಥದ್ದು, ಅವ್ರಿಲ್ಲ ಅಂದ್ರೆ ಜಗತ್ತು ಇರಲ್ಲ. ಅದೇ ರೀತಿ ಸುಮಾರು ದೇವತೆಗಳಿಗೆ ಅವರು ಜನ್ಮ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಾರೆ. ಅವಾಗ ಹೌದಾ, ಸೂರ್ಯಗ್ರಹ ಆಯ್ತು, ಅವನಿಗೆ ನನ್ನ ಪ್ರಾರ್ಥನೆ ಸಲ್ಲಲ್ಲಿ ಅಂದ್ಬಿಟ್ಟು ಪ್ರಾರ್ಥನೆ ಹೇಳ್ತಾರೆ ರಾಜ ವಿಕ್ರಮ. ಅದೇ ರೀತಿ ಚಂದ್ರನ ಬಗ್ಗೆ ಹೇಳ್ತಾರೆ. ಚಂದ್ರ, ಈ ಪ್ರತ್ಯಕ್ಷ ದೇವತೆಗಳು ಅಂದ್ರೆ ಸೂರ್ಯ ಚಂದ್ರ, ಜಗತ್ತಲ್ಲಿ ಪ್ರತ್ಯಕ್ಷ ದೇವತೆಗಳು ಅಂತ ಕರೆಯುವಂಥದ್ದು ಸೂರ್ಯ ಚಂದ್ರ ಇಬ್ಬರನ್ನ. ಚಂದ್ರ ಕೂಡ ಪ್ರತ್ಯಕ್ಷ ದೇವ ಅಂತ ಹೇಳ್ತಾರೆ. ಹೌದಾ, ಅವ್ರಿಗೂ ಕೂಡ ನನ್ನ ಪ್ರಾರ್ಥನೆ ಸಲ್ಲಿ ಅಂದ್ಬಿಟ್ಟು ಅದೇ ರೀತಿ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಾ ಋಷಿಗಳಿಗೆ ಒಂದೊಂದು ಗ್ರಹದ ಬಗ್ಗೆ ವಿಶ್ಲೇಷಣೆ ಕೊಟ್ಟಾಗ ಆ ಗ್ರಹಗಳಿಗೆ ನಮಸ್ಕಾರವನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಇನ್ನೊಬ್ಬ ಋಷಿ ಏನು ಹೇಳ್ತಾರೆ, ಶನಿ ಗ್ರಹದ ಬಗ್ಗೆ ಹೇಳ್ತಾರೆ. ಮಹಾತ್ಮ ರಾಜ ವಿಕ್ರಮ, ಈ ಶನೈಶ್ಚರ ಅನ್ನೋ ಒಂದು ಗ್ರಹ ಇದೆ, ಅವನು ನಂಬಿದವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಅವನ್ನ ನಂಬಿಲ್ಲ ಅಂದ್ರೆ ಅವನಿಗೆ ಅಷ್ಟೇ ಚಿತ್ರಹಿಂಸೆ ಶನಿ ಮಹಾತ್ಮ ಬಗ್ಗೆ ಹೇಳುವಂಥದ್ದು. ಅವಾಗ ಎಲ್ಲಾ ಗ್ರಹಗಳಿಗಿಂತ ತುಂಬಾ ಶ್ರೇಷ್ಠವಾದ ಗ್ರಹ ಶನಿ ಗ್ರಹ ಅಂತ ಅಂದ್ಬಿಟ್ಟು ಈ ಮಂತ್ರಿ ಹೇಳ್ತಾರೆ. ಅದಕ್ಕೆ ರಾಜ ವಿಕ್ರಮ ಏನ್ ಮಾಡ್ತಾರೆ, ನಿಲ್ಸಿ ಮಂತ್ರಿಗಳೇ, ಋಷಿಗಳೇ ನಿಲ್ಸಿ, ನೀವ್ ಹೇಳ್ತಾ ಇರೋದು ಸರಿ ಇಲ್ಲ. ಹುಟ್ಟಿದ ತಕ್ಷಣನೇ ತಂದೆನ್ ಕಾಡ್ದ, ವಿದ್ಯೆ ಕಲ್ಸು ಗುರು ಅಂತ ಬಿಡಿಲ್ಲ, ಗುರುನು ಕಾಡ್ದ, ಅಂತವನ್ನ ನಾನೇ ಪೂಜೆ ಮಾಡ್ಲಿ ಅಂದ್ರೆ ಅಲ್ಲಿಗೆಲ್ಲ ಬಿಡ್ತಾರೆ ಸ್ವಾಮಿನ ಅಲ್ಗಳು ಬಿಡ್ತಾರೆ. ಯಾಕೆಂದ್ರೆ ಜನ್ಮ ಕೊಟ್ಟಂತ ತಂದೆಗೆನೆ ಕೂಡ ಈ ರೀತಿ ಕಾಡ್ಬಿಟ್ರು, ಕುಷ್ಠರೋಗ ಬರೋ ರೀತಿ ಮಾಡಿದ್ರು. ಅಂತವ್ರನ್ನ ನಾನು ಹೇಗ್ ದೇವ್ರು ಅಂತ ಒಪ್ಕೊಳ್ಳಿ, ಪೂಜೆ ಮಾಡಿ ನಾನ್ ಮಾಡೋದಿಲ್ಲ, ಅವನ್ನ ನಾನು ಒಪ್ಪೋದೇ ಇಲ್ಲ. ಇವ್ರ 8 ಜನ ಒಪ್ಕೋತೀನಿ, ಶನಿ ಗ್ರಹನ ನಾನು ಒಪ್ಪೋದಿಲ್ಲ ಅಂತ ಇದ್ ಮಾಡ್ಬಿಡ್ತಾರೆ. ಅದನ್ನ ಈ ಮಹಾತ್ಮ ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡ್ಬಿಟ್ಟು ಅದೇ ಸಭೆಗೆ ಬರ್ತಾರೆ. ಬರ್ತಾರೆ ಕಾಕವಾಹನದಲ್ಲಿ ಬಂದು ಅಲ್ಲಿಗೆ ಅದೇ ಸಭೆಗೆ, ರಾಜ ನನ್ನನ್ನ ಅಲ್ಲೇಗಳ್ದಿ ಅಲ್ವಾ,
ನಿನ್ನ ರಾಶಿಗೆ ನಾನು ಪ್ರವೇಶ ಆಗ್ತೀನಿ ನೋಡು ಅಂದ್ಬಿಟ್ಟು ಆ ಶಪಥ ಮಾಡ್ಬಿಟ್ಟು ಮಾಯ ಆಗ್ತಾರೆ. ಆವಾಗ ರಾಜ ವಿಕ್ರಮಂಗೆ ಪಶ್ಚಾತ್ತಾಪ ಆಗುತ್ತೆ, ನಾನು ಅನ್ಬಾರ್ದಾಗಿತ್ತು, ಅನ್ಬಿಟ್ಟಿದೀನಿ, ಆದ್ರೂ ಏನ್ ಮಾಡ್ತಾನೋ ಮಾಡ್ಲಿ, ಅನುಭವಿಸೋಣ ಅಂದ್ಬಿಟ್ಟು ಸುಮ್ನಾಗ್ತಾನೆ ರಾಜ ವಿಕ್ರಮ. ಅದೇ ರೀತಿ ಒಂದು ಕುದುರೆ ರೂಪದಲ್ಲಿ ಬರ್ತಾರೆ ಸ್ವಾಮಿ. ಯಾರೋ ಒಬ್ರು ಮಾರೋ ರೀತಿ ಕುದುರೆನ ಆ ಒಬ್ರು ಹಿಡ್ಕೊಂಡ್ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಈ ರಾಜ ವಿಕ್ರಮನ್ಗೆ ಆಸೆ ಆಗ್ಬಿಡುತ್ತೆ. ಬಿಳಿ ಕುದುರೆ ತುಂಬಾ ಚೆನ್ನಾಗಿರುತ್ತೆ. ಆ ಕುದುರೆ ನೋಡಿ ಆಸೆ ಆಗ್ಬಿಡುತ್ತೆ ರಾಜ ವಿಕ್ರಮನ್ಗೆ. ಶನಿ ಮಹಾತ್ಮನ ದಯದಿಂದ, ಅಂದ್ರೆ ಅವರ ಕೋಪದಿಂದ, ಅವರ ಮಾಯೆ ಇರ್ತದಲ್ಲ, ಆ ಮಾಯೆಯಿಂದ ಆ ಅದನ್ನ ಆಸೆ ಬಿಟ್ಬಿಟ್ಟು ಅದು ಎಷ್ಟೇ ಆಗಲಿ, ಎಷ್ಟೇ ವರಹ ಆಗ್ಲಿ ಕೊಟ್ಬಿಟ್ಟು ನಾನು ತಗೊಬೇಕು ಅಂದ್ಬಿಟ್ಟು ತಗೊಂತಾರೆ ಆ ಕುದುರೆಯನ್ನ. ತಗೊಂಡಾಗ ಏನ್ ಮಾಡ್ತಾರೆ, ಆಯ್ತು ನೀನು ದುಡ್ಡು ಕೊಡೋದು ಬೇಡ ಕಣಪ್ಪ, ಈಗ ನನ್ಗೆ ಕುದುರೆ ಇಟ್ಕೊಂಡ್ ಬಂದಿರೋರು ಹೇಳುವಂಥದ್ದು, ನನ್ಗೆ ಈಗ ದುಡ್ಡು ಕೊಡ್ಬೇಡ, ಒಂದ್ ಸವಾರಿ ಮಾಡ್ಬಿಟ್ಟು ಆಮೇಲೆ ಕೊಡುವಂತೆ, ಕುದುರೆ ಹೆಂಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ಎಷ್ಟು ವರಹ ಅಂತ ಕೊಡುವಂತೆ ಅಂದ್ಬಿಟ್ಟು ಸವಾರಿ ಕಳ್ಸ್ತಾರೆ. ಅದೇನ್ ಮಾಡ್ತೈತೆ, ಹತ್ತಿ ಕೂತ್ಕೊಂತಾನೆ, ಮೊದಲು ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಹೋಗ್ತಾ 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 ತುಂಬಾ ಸ್ಪೀಡ್ ಆಗುತ್ತೆ. ಗಗನ ಮಾರ್ಗದಲ್ಲಿ ಆರ್ಬಿಡುತ್ತೆ. ಆರ್ಬಿಟ್ಟು ಯಾವ್ದೋ ಒಂದ್ ಕಾಡಕ್ ತಗೊಂಡೋಗಿ ಬಿಸಾಕ್ಬಿಡುತ್ತೆ. ಒದ್ರಬಿಡುತ್ತೆ, ಫುಲ್ ಮೇಲೆ ಹೋಗ್ತಾ ಇರುತ್ತೆ ಆಕಾಶ ಮಾರ್ಗದಲ್ಲಿ, ಒದರುತ್ತೆ, ಕಾಡಕ್ ಬೀಳ್ತಾನೆ. ಬಿದ್ದ ತಕ್ಷಣ ಕೈ ಕಾಲು ಮುಖ ಎಲ್ಲಾ ಏಟಾಗ್ಬಿಡುತ್ತೆ. ಯಾವ್ದೋ ಅಜ್ಞಾತ ಸ್ಥಳ, ಅಲ್ಲೋಗ್ ಬೀಳ್ತಾನೆ. ಬಿದ್ದು ಏನಪ್ಪಾ ಇದು ಈ ರೀತಿ ಆಗ್ಬಿಟ್ಟು ಅನ್ಬಿಟ್ಟು ಅನ್ಕೊಂತಾನೆ, ಕುದುರೆ ಈ ರೀತಿ ಮಾಡ್ಬಿಡ್ತಲ್ಲ ಅಂತ ಅನ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಆವಾಗ ಎಲ್ಲೂ ದಾರಿ ತೋರಲ್ಲ, ಕಾಡು, ಆ ಕಡೆ ಈ ಕಡೆ ಮೃಗಗಳು, ಈ ಕಡೆ ಹೊಟ್ಟೆ ಹಸುವು, ನೀರು ಸಿಗಲ್ಲ, ಗಿಡ ಗೆಂಡೆಯಲ್ಲಿ ಏನಾರು ಹಣ್ಣು ತಿನ್ನೋಣ ಅನ್ಸ್ತೋದ್ರೆ ಹಣ್ಣುಗಳು ಸಿಗ್ತಾ ಇಲ್ಲ. ಎಲ್ಲ ಮಹಾತ್ಮನ ಪವಾಡದಿಂದ ಏನು ಸಿಕ್ಕಲ್ಲ ಅವನ್ಗೆ. ತುಂಬಾ ಹಸಿವು, ಬಾಯಾರಿಕೆ ಆಗ್ಬಿಡುತ್ತೆ. ಆದ್ರೂ ಕೂಡ ಮುಂದೆ ಸಾಗ್ತಾನೆ. ಸಾಗಿ ಯಾವ್ದೋ ಒಂದು ಪಟ್ಟಣ ಹೋಗ್ತಾನೆ, ಯಾವ್ದೋ ಒಂದು ಊರಿಗೆ. ಅಲ್ಲಿ ಏನಾಗುತ್ತೆ, ಈ ಒಬ್ಬ ರಾಜನ ಮಗಳು, ಅವಳಿಗೆ ಇವನ್ನ ನೋಡಿ ಮೋಹ ಆಗ್ಬಿಡುತ್ತೆ. ಅಂದ್ರೆ ಇವನು ಭಿಕಾರಿ ತರ ಇರ್ತಾನೆ, ಆದ್ರೂ ಕೂಡ ಇವನ್ನ ನೋಡಿ ಏನೋ ಒಂಥರ ಕನಿಕರನು ಬರುತ್ತೆ. ಕರ್ಕೊಂಡೋಗಿ ಆಸ್ತಂದಲ್ಲಿ ಇಸ್ಕೊಂತಾಳೆ. ಇಸ್ಬಿಟ್ಟು ಅವನಿಗೆ ಸೌಕರ್ಯ ಮಾಡ್ಬಿಟ್ಟು ಅವನು ನಿದ್ದೆ ಮಾಡ್ತಾ ಇರ್ತಾನೆ. ಇವಳು ಕೂಡ ನಿದ್ರೆಗೆ ಹೋಗ್ತಾಳೆ. ಈ ಮಹಾತ್ಮನ ಮಹಿಮೆಯಿಂದ ಅವಳಿಗೆ ನಿದ್ರೆ ಬಂದ್ಬಿಡುತ್ತೆ. ಅವಳು ಒಡವೆ, ಕಂಠಿ ಸರ, ಮತ್ತೆ ಮುತ್ತಿನ ಹಾರಗಳು ಇವೆಲ್ಲ ಹಾಕೊಂಡಿರ್ತಾಳೆ. ಅವೆಲ್ಲ ಕಳೆದು ಒಂದು ಮಂಚದಲ್ಲಿ ಒಂದು ಗುಂಚಕ್ಕೆ ಹಾಕ್ಬಿಟ್ಟು ಮಲಗ್ಬಿಡ್ತಾಳೆ. ಇವನ್ಗೆ ಒಂದ್ ಸ್ವಲ್ಪ ಎಚ್ಚರ ಆಗುತ್ತೆ ರಾಜ ವಿಕ್ರಮ್ಗೆ. ಎಚ್ಚರ ಆದ ತಕ್ಷಣ ಎದ್ದು ನೋಡ್ತಾನೆ, ಆ ಗೋಡೆ ಮೇಲೆ ಒಂದು ಚಿತ್ರಪಟ ಇರುತ್ತೆ, ಹಂಸ ಪಕ್ಷಿ. ಆ ಹಂಸ ಪಕ್ಷಿಗೆ ಜೀವ ಬಂದು ಇವಳು ಹಾಕೊಂಡು ಇಟ್ಟಿರ್ತಾಳಲ್ಲ ಒಡವೆನ, ಆ ಒಡವೆನೆಲ್ಲ ನುಂಗ್ಬಿಡುತ್ತೆ ಹಂಸ ಪಕ್ಷಿ. ನುಂಗ್ಬಿಟ್ಟು ಮತ್ತೆ ಹೋಗಿ ಆ ಗೋಡೆ ಮೇಲೆ ಹೊಟ್ಟೋಗುತ್ತೆ. ಅದಕ್ಕೆ ಜೀವ ಬಂದು ರಾಜ ಏನ್ ಈ ರೀತಿ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅವನು ಮಲ್ಕೊಂತಾನೆ. ಆವಾಗ ಇವಳಿಗೆ ಎಚ್ಚರ ಆಗತ್ತೆ. ಎಚ್ಚರ ಆಗಿ ನೋಡ್ತಾಳೆ, ಒಡವೆ ಇರ್ತಲ್ಲ. ಎಲ್ಲೆಲ್ಲ ಹುಡುಕ್ತಾಳೆ, ಎಲ್ಲೂ ಸಿಗಲ್ಲ. ಆವಾಗ ಪಕ್ಕದಲ್ಲಿ ಇವನೇ ಇರ್ತಾನಲ್ಲ, ಇವನೇ ಕದ್ದಿರ್ಬೋದಲ್ವಾ ಕೇಳ್ಬಿಟ್ಟು ಅಂದ್ಬಿಟ್ಟು ಹೇಳ್ತಾಳೆ. ಎದ್ಬಿಟ್ಟು ನಾನ್ ಒಡವೆ ಏನಾದ್ರು ನೋಡಿ, ಇಲ್ಲ ನಾನೇನು ನೋಡಿಲ್ಲ. ಆ ಪಕ್ಷಿ ನುಂಗ್ಕೊಂತು. ಏನ್ ಸ್ವಾಮಿ ನೀವ್ ಈ ರೀತಿ ಹೇಳ್ತಾ ಇದ್ದೀರಾ, ಗೋಡೆ ಮೇಲಿರೋ ಚಿತ್ರಪಟ ಅದು ಒಡವೆ ನುಂಗುತ್ತಾ, ಮುತ್ತಿನ ಸರ ನುಂಗುತ್ತಾಗುತ್ತಾ ಅಂದ್ಬಿಟ್ಟು ಕೇಳ್ತಾಳೆ. ಆದ್ರೂ ನೋಡಿರೋದು ಅಷ್ಟೇ ತಾನೆ, ಇಲ್ಲ ಅದೇ ಮಾಡಿದ್ದು ಅಂತ ಹೇಳ್ತಾನೆ. ಆದ್ರೂ ಅವಳು ನಂಬಲ್ಲ. ಅವ್ರ ತಂದೆನ ಕರ್ತಾಳೆ. ಅವ್ರ ತಂದೆ ಇವನೇ ದೊಡ್ಡ ಕಳ್ಳ ಇರ್ಬೇಕು ಅಂದ್ಬಿಟ್ಟು ಸರ್ಟಿಫಿಕೇಟ್ಗಳೆಲ್ಲ ಕೊಡ್ತಾನೆ. ಆದ್ರೂ ಕೂಡ ಇವನು ನಿಜನೇ ಹೇಳ್ತಾ ಇರ್ತಾನೆ. ಆದ್ರೂ ಅದು ಸತ್ಯ ಅಲ್ವಲ್ಲ, ಅವ್ರಿಗೆ ಸತ್ಯ ಅಲ್ಲ. ಆದ್ರೂ ಕೂಡ ಎಷ್ಟ್ ಹೇಳಿದ್ರು ನಂಬೋದಿಲ್ಲ ರಾಜ. ಭಟ್ರುಗಳನ್ನ ಕರ್ಸ್ಬಿಟ್ಟು ಇವನ್ನ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋಗಿ ಕೈ ಕಾಲು ಕಡ್ದಾಕ್ಬಿಡಿ, ಕೈ ಕಾಲು ಎರಡು ಕತ್ತರಿಸ್ಬಿಡಿ ಅಂತ ಹೇಳ್ಬಿಡ್ತಾರೆ. ಅವಾಗ ಅದೇ ರೀತಿ ರಾಜ ಭಟ್ರುಗಳು ಕರ್ಕೊಂಡೋಗಿ ಕೈ ಕಾಲು ಎರಡನ್ನು ಕತ್ತರಿಸ್ಬಿಡ್ತಾರೆ, 4 ಕಡೆನೂ ಕತ್ತರಿಸ್ಬಿಡ್ತಾರೆ. ಅದೇ ರೀತಿ ಒದ್ದಾಡ್ಕೊಂಡ್ ಬಿದ್ದಿರ್ತಾನೆ. ಹಸಿವು, ಬಾಯಾರಿಕೆ, ಜೊತೆಗೆ ನೋವು, ಹೇಳಕ್ ಆಗಲ್ಲ. ಅಯ್ಯೋ ಪರಮಾತ್ಮ, ಇಷ್ಟೊಂದು ತೊಂದ್ರೆ ಕೊಡ್ತಾ ಇದ್ದೀನಪ್ಪ ನಮ್ಗೆ ಅನ್ಬಿಟ್ಟು ಬೇಡ್ಕಂತಾನೆ. ಆವಾಗ ಅದೇ ಊರಲ್ಲಿ ಒಬ್ಬ ಇವ್ರು ಇರ್ತಾರೆ, ಎಣ್ಣೆ ಮಾಡ್ತಾರಲ್ಲ, ಗಾಣ ತೆಗಿತಾರಲ್ಲ, ಅಂತವ್ರು ಇರ್ತಾರೆ. ಅವರ
ಅವರ ಸೊಸೆ ಇವನ ರಾಜ್ಯದವರು, ವಿಕ್ರಮಾದಿತ್ಯನ ರಾಜ್ಯದವರು. ಅವ್ರೇನ್ ಮಾಡ್ತಾರೆ, ಇವನ್ನ ನಳ್ತಾ ಇರೋದನ್ನ ಬಂದು ನೋಡ್ತಾರೆ. ನೋಡ್ಬಿಟ್ಟು ನಮ್ಮ ರಾಜಕುಮಾರ ಈ ರೀತಿ ಈ ತರ ಆಗಿದ್ದಿಲ್ಲ, ಈ ತರ ಪರಿಸ್ಥಿತಿ ಆಗಿದ್ದಿಲ್ಲ, ಈ ತರ ಎಲ್ಲ ಮಾಡಿದ್ರಲ್ಲ, ನಾನೇ ಇವ್ರಿಗೆ ಕೊಡ್ತೀನಿ ಅಂದ್ಬಿಟ್ಟು ಅವ್ರ ಮಾವನ್ಗೆ ಹೋಗಿ ಕೇಳ್ತಾಳೆ, ಆಶ್ರಯ ಕೊಡ್ಬೋದಾ ನಾನು? ಅವ್ರ ಮಾವ ಏನ್ ಹೇಳ್ತಾರೆ, ಇಲ್ಲ, ರಾಜರ ಕಡೆಯಿಂದ ಇದಾಗಿದೆ, ಅಪ್ಪಣೆ ಆಗಿದೆ, ಇವನಿಗೆ ಯಾವುದೇ ರೀತಿ ಆಶ್ರಯವನ್ನ ಯಾರು ಕೂಡ ಕೊಡ್ಬಾರ್ದು, ಅನ್ನ ಆಹಾರವನ್ನ ಆಶ್ರಯವನ್ನ ಯಾರು ಕೂಡ ಕೊಡ್ಬಾರ್ದು, ರಾಜರಿಂದ ಅಪ್ಪಣೆ ಆಗೈತೆ. ಇಲ್ಲ ಮಾವ, ನಾನು ಇವ್ರಿಗೆ ಆಶ್ರಯ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಆಯ್ತು ಕಣಮ್ಮ, ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ನಮ್ಮ ಅಂದ್ರೆ ಗಾಣ ಇರುತ್ತಲ್ಲ, ಅದು ತಗೊಂಡೋಗಿ ಇಸ್ಕೊಂಡು ಅಲ್ಲೇ ಆಶ್ರಯ ಕೊಡೋಣ ಅಂತ ಅನ್ಬಿಟ್ಟು ಅಲ್ಲಿಗೆ ತಗೊಂಡ್ ಹೋಗ್ತಾರೆ. ಅಲ್ಲಿ ತಗೊಂಡೋಗ್ಬಿಟ್ಟು ಆಶ್ರಯ ಕೊಡ್ತಾರೆ. ಅಂದ್ರೆ ರಾಜ ವಿಕ್ರಮನ್ಗೆ ಬರೀ ಹಂಗೆ ತಿನ್ನೋಕೆ ಅಂದ್ರೆ ಮನ್ಸು ಬರಲ್ಲ, ಕೈ ಕಾಲಿಲ್ಲ ದುಡಿಯೋಕೆ, ಆದ್ರೂ ಕೂಡ ಹಂಗೆ ತಿನ್ಬೇಕು ಅಂದ್ರೆ ಮನ್ಸು ಬರಲ್ಲ. ಅವಾಗ ಯಾವ ರೀತಿ ಹೇಳ್ತಾನೆ ಅಂದ್ರೆ, ಅಮ್ಮ, ಹೇಗಿದ್ರು ಗಾಣ ಮಾಡ್ತಾ ಇದ್ರೆ ನನ್ನ ಎತ್ತಿ ಮೇಲ್ ಕೂರ್ಸಿ, ಬಾಯಲ್ಲಿ ಹಸುಗಳು ಓಡಾಡ್ತಾ ಇರ್ತಾವಲ್ಲ ಅವಕ್ಕೆ ಹೆಚ್ಚು ಅಂದ್ಬಿಟ್ಟು ಆ ಗಾಣವನ್ನ ಸುತ್ತಿಸ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಅವಾಗ ಎತ್ತಿ ಗಾಣ ಮೇಲೆ ಕೂರಿಸ್ತಾರೆ. ಅವಾಗ ಹೆಚ್ಚು ಹಂಗೆ ಅಂದ್ಕೊಂಡು ಗಾಣವನ್ನ ಓಡಿಸಿ ಎಣ್ಣೆ ಬರ್ತಾ ಇರುತ್ತೆ. ಇದ್ರಲ್ಲಿ ಆ ದುಡಿಮೆಯಲ್ಲಿ ಇವ್ರು ಅನ್ನ ತಿಂತಾ ಇರ್ತಾರೆ. ಆ ರೀತಿ ಮಾಡ್ತಾ ಇರ್ತಾರೆ. ಆವಾಗ ಈ ಮಹಾತ್ಮನ್ಗೂ ಒಂದ್ ಸ್ವಲ್ಪ ಕರುಣೆ ಬರುತ್ತೆ. ಸಾಕು ತೊಂದರೆ ಕೊಟ್ಟಿರೋದು, ಇನ್ಮೇಲಾದ್ರೂ ನಿಜ ರೂಪ ತೋರೋಣ, ಅವ್ರಿಗೆ ಒಳಿತು ಮಾಡೋಣ ಅಂದ್ಬಿಟ್ಟು ಸ್ವಾಮಿ ಪ್ರತ್ಯಕ್ಷ ಆಗ್ತಾರೆ. ಆವಾಗ ಈ ರಾಜನ್ಗೆ ಹೋಗಿ ಕನ್ಸಲ್ಲಿ ಹೇಳ್ತಾರೆ, ನೋಡಪ್ಪ, ನೀನ್ ಮಾಡಿರುವಂತದ್ದು ರಾಜ ವಿಕ್ರಮನ್ಗೆ ಕೈ ಕಾಲಕ್ಕೆ ತಂದಿರುವಂತದ್ದು, ಅವನೋ ಕ್ಷಮೆ ಕೇಳು ಅಂತಂದ್ಬಿಟ್ಟು ಹೇಳ್ತಿರ್ತಾರೆ. ಅದೇ ರೀತಿ ಆ ರಾಜ, ಯುವರಾಣಿ ಇಬ್ರು ಬಂದು ಸ್ವಾಮಿ ಹತ್ರ ಕ್ಷಮೆ ಕೇಳ್ತಾರೆ. ಆಮೇಲೆ ರಾಜ ವಿಕ್ರಮ, ನವಗ್ರಹಗಳಲ್ಲಿ ನೀನೇ ಕಣಪ್ಪ ತುಂಬಾ ಶ್ರೇಷ್ಠವಾದವನು, ನಿನ್ನನ್ನ ಬಿಟ್ಟರೆ ನಾನು ಬೇರೆ ಯಾರನ್ನು ಮಾಡೋದಿಲ್ಲ, ನಿನ್ನನ್ನೇ ಶರಣಾಗ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾನೆ. ಅದೇ ರೀತಿ ಭಗವಂತ ಹೆಂಗೆ ಅಂದ್ರೆ, ಅಷ್ಟೇ ಕಷ್ಟ ಕೊಡ್ತಾನೆ, ಅಷ್ಟೇ ಒಳ್ಳೇದು ಮಾಡ್ತಾನೆ. ರಾಜ ವಿಕ್ರಮನ್ಗೆ ಅದೇ ರೀತಿ ಮೋಕ್ಷವನ್ನ ಕೊಟ್ಟ, ಬುದ್ಧಿ ಕಲ್ಸಕ್ಕೋಸ್ಕರ ಅವನು ಅಲ್ಲಗಳ್ದಿದ್ನಲ್ಲ, ಆ ಅಲ್ಲಗಳ್ದಿರೋ ವಿಚಾರಕ್ಕಾಗಿ ಇಷ್ಟೆಲ್ಲಾ ತೊಂದರೆಗಳನ್ನ ಕೊಟ್ಟ ಮಹಾತ್ಮ. ಆದ್ರೂ ಕೂಡ ಕೊನೆಗೆ ಅದೇ ರೀತಿ ಒಲಿದು ಅವನಿಗೆ ವರ್ಗೈಕ್ಯ ಮಾಡ್ಕೊಂಡ ರಾಜ ವಿಕ್ರಮ. ನಿನ್ನ ಕತೆ ಈ ನನ್ನ ಸೂರ್ಯ ಚಂದ್ರ ಇರೋರ್ಗು ನಿನ್ನ ಕತೆ ಬೆಳಗ್ತಾ ಇರ್ಲಿ ಕಣಪ್ಪ, ನಿನ್ನ ಹೆಸರು ಪ್ರತಿಯೊಬ್ರು ಹೇಳುವಾಗ ಆಗ್ಲಿ ಅಂತಂದ್ಬಿಟ್ಟು ಮಹಾತ್ಮ ರಾಜ ವಿಕ್ರಮನ್ಗೆ ಮತ್ತೆ ಕೈ ಕಾಲು ಎಲ್ಲ ಬಂತು. ರಾಜ್ಯಭಾರ ಮಾಡ್ದ, ಮತ್ತೆ ರಾಜ್ಯಭಾರ ಮಾಡ್ದ, ತುಂಬಾ ಚೆನ್ನಾಗಿ ರಾಜ್ಯಭಾರ ಮಾಡ್ದ, ಧರ್ಮ ನಿಷ್ಠೆಯಿಂದ ರಾಜ್ಯಭಾರ ಮಾಡ್ದ. ನಿಮ್ ಪ್ರಕಾರ ಇದು ಯಾಕಂದ್ರೆ ಸ್ವಾಮಿ ಹೋಗಿರೋದಂದ್ರೆ ಯಾರು ಅಧರ್ಮ ಯಾರು ಮಾಡ್ತಾರೆ, ಅಧರ್ಮಿಗಳು ಯಾರಿರ್ತಾರೆ ಅಂತವ್ರಿಗೆ, ಯಾರು ಅಲ್ಲಗಳಿರ್ತಾರೆ, ದೇವ್ರಿಲ್ಲ ಅಂತ ಯಾರು ಅಲ್ಲಗಳಿರ್ತಾರೆ ಅಂತವ್ರನ್ನ ಕಾಡ್ತಾರೆ, ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಬುದ್ಧಿ ಕಲ್ಸ್ಮೇಲೆ ತುಂಬಾ ಒಳ್ಳೆ ಫಲಗಳು. ಸ್ವಾಮಿ ಲೋಕಪ್ರಸಿದ್ಧಿಯಾಗಿ ಹೌದು, ಲೋಕ ಪ್ರಸಿದ್ಧಿಯಾಗಿ. ಸ್ನೇಹಿತರೆ ನೋಡಿ, ಸ್ವಾಮಿ ಪರಮಾತ್ಮನ ಬಗ್ಗೆ ಏನೆಲ್ಲ ನಿಮ್ಗೆ ಎಳೆಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ರವಿ ಅವರು, ಹೆಂಗೆ ಸ್ವಾಮಿ ಮಹಿಮೆ ಏನು ಅಂತ ಅನ್ಬಿಟ್ಟು. ಚಿಕ್ಕಾಗಿ ನಿಮ್ಗೆ ಈ ಸ್ವಾಮಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮುಖಾಂತರ ತಿಳಿಸ್ಕೊಡಿ ಅಂತ ಇದ್ರೆ, ದಯವಿಟ್ಟು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇ ಕೂಡ ಇದ್ದು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ಬನ್ನಿ, ದೇವ್ರನ್ನ ನಂಬಿ ದೇವ್ರನ್ನ ಇದ್ ಮಾಡಿ ಅಂತ ಅನ್ಬಿಟ್ಟು ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಲಾಸ್ಟ್ ಗೆ ನಮ್ಮ ಟೆಕ್ಸ್ಟ್ ಹೇಳ್ತೀರಾ? ಬನ್ನಿ, ದೈವವನ್ನ ನೋಡಿ ಪೂಜೆ ಮಾಡಿಸಿ ಒಳ್ಳೆ ಫಲವನ್ನ ಪಡ್ಕೊಳ್ಳಿ. ಸ್ನೇಹಿತರೆ, ನಂಬಿ ಭಗವಂತನ, ನಂಬಿಕೆಯೇ ದೇವರು, ನಂಬಿಕೆಯಿಂದ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ನಾನು ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಶನೇಶ್ವರ ಅಂತ, ಜೈ ಶನೇಶ್ವರ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತ ನೆಕ್ಸ್ಟ್ ಎಪಿಸೋಡ್ ನಿಮ್ಗೆ ಖಂಡಿತ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಮುಗಿಸ್ತಾ